ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇವತ್ತು ಮಂಗಳವಾರ, ಸೊ ಹಾಗೆ ನಾವು ಮಾರಿಗುಡಿಗೆ ಹೋಗ್ತಾ ಇದ್ದೀವಿ. ಸೊ ಹಸ್ಬೆಂಡ್ ಯಾವಾಗಲೂ ಹೋಗ್ತಾ ಇರ್ತಾರೆ ಯೂಶ್ವಲಿ, ಅದಕ್ಕೆ ಫೋನ್ ಮಾಡಿದ್ರು ಬರ್ತೀಯಾ ಅಂತೇಳಿ. ಸೊ ಹಾಗಾಗಿ ನಾನು ಕೂಡ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀನಿ. ಈಗ ಸ್ವಲ್ಪ ಬ್ರೇಕ್ ಇತ್ತು, ಸೊ ಹಾಗೆ ಹೋಗೋಣ ಅಂಥೇಳಿ. ಒಂದು 15 ಮಿನಿಟ್ಸ್ ಅಷ್ಟೇ, ಕಾಪು ಮಾರಿಗುಡಿಗೆ ಹೋಗ್ತಾ ಇರೋದು ನಾವು. ಸೊ 15 ಮಿನಿಟ್ಸ್ ಅಷ್ಟೇ. ಸೊ ಹಸ್ಬೆಂಡ್ ಬರ್ತಾರೆ, ಸೊ ಸ್ಕೂಟಿಯಲ್ಲಿ ಹೋಗ್ತೀವಿ. ಇದು ಹಳೆ ಮಾರಿಯಮ್ಮ ದೇವಸ್ಥಾನದ ರೋಡು, ಬಟ್ ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇಲ್ಲ, ನಾವು ಹೊಸ ಮಾರಿಗುಡಿಗೆ ಹೋಗ್ತಾ ಇದ್ದೀವಿ ಇವತ್ತು. ಗೈಸ್, ಈಗ ಬಂದ್ವಿ ನಾವು ಮಾರಿಗುಡಿ ಹತ್ರ. ಒಂದು 15 to 20 ಮಿನಿಟ್ಸ್ ಅಷ್ಟೇ. ಎಲ್ಲಂದರೆ ಎರ್ಮಾಲು, ಆಮೇಲೆ ಉಚ್ಚಿಲ, ಆಮೇಲೆ ಮುಳ್ಳೂರು, ನೆಕ್ಸ್ಟ್ ಕಾಪು. ಸೊ ಬಂದಾಯಿತು, ದೇವಸ್ಥಾನದ ಎದುರುಗಡೆ ಇದ್ದೀವಿ, ಈಗ ಹೋಗ್ತೀವಿ ಒಳಗಡೆ. ಇದೇ ಎಂಟ್ರಿ. ನಾನು ತುಂಬ ಸತಿ ಬಂದಿದ್ದೇನೆ ದೇವಸ್ಥಾನಕ್ಕೆ, ವ್ಲಾಗ್ ಕೂಡ ಉಂಟು. ಇಲ್ಲಿ ಸೇವೆ ಎಲ್ಲ ಇದೆ. ಸೊ ಇದರಲ್ಲಿ ನಾವು ಗದ್ದಿಗೆ ಪೂಜೆ ಮಾಡ್ತಾ ಇದ್ದೇವೆ. ಇವ್ರು ತರ್ಲಿಕ್ಕೆ ಹೋಗಿದ್ದಾರೆ ಚೀಟಿ. ಟೆಂಪಲ್ ನೋಡಲಿಕ್ಕೆ ಒಂದು ಚೆಂದ ಆಯ್ತಾ. ಮಂಗಳವಾರ ವಿಶೇಷವಾಗಿ ಪೂಜೆ ಇರ್ತದಲ್ಲ, ಹಾಗೆ ಮಂಗಳವಾರ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ದೊಡ್ಡ ಗಂಟೆ ತೋರಿಸಿದ್ದೆ ನಾನು. ಆ್ಯಂಡ್ ಇದು ಬಾವಿ ಎಷ್ಟು ಚೆನ್ನಾಗಿದೆಲ್ಲ. ಟೆಂಪಲ್ ಒಳಗೆ ಹೋಗಿ ದರ್ಶನ ಎಲ್ಲ ಮಾಡಿ ಬಂದ್ವಿ. ಬಟ್ ಅಲ್ಲಿದು ಹಾಲಿದ್ದು ಅಂದರೆ ಊಟದ ಹಾಲಿದ್ದಲ್ಲ, ಅಲ್ಲೇನೋ ರೀಕನ್ಸ್ಟ್ರಕ್ಷನ್ ಏನೋ ಮಾಡ್ತಿದ್ರಂತೆ. ಸೊ ಹಾಗಾಗಿ ಊಟ ಇರಲಿಲ್ಲ, ಸುಮ್ಮನೆ ಬಂದ್ವಿ ನಾವು. ಇಲ್ಲೇ ಹೋಟ್ಲಲ್ಲಿ ಏನಾದರೂ ಹೊಂದಿವೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ನನ್ನ ಪ್ರೀವಿಯಸ್ ವ್ಲಾಗ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ನಾನು ಯೂಶ್ವಲಿ ಹೇಳ್ತಾನೆ ಇರ್ತೀನಿ, ನಾವು ಕಾಪುಗೆ ಹೋದರೆ ಕಾಮತ್ ಕೋಲ್ಡ್ ಡ್ರಿಂಕನ್ನು ಮಿಸ್ ಮಾಡೋದೇ ಇಲ್ಲ ಅಂತೇಳಿ. ಸೊ ಅಲ್ಲಿ ಹೋಗಿ ಕುಡಿತೀವಿ ಎಟ್ ಎನಿ ಟೈಮ್. ಅಕಸ್ಮಾತ್ ಅವರಾಗೆ ಕ್ಲೋಸ್ ಮಾಡಿದರೆ ಮಾತ್ರ ಕುಡಿಯೋಕ್ಕಾಗೋದಿಲ್ಲ ಅಷ್ಟೇ, ಇಲ್ಲ ಓಪನ್ ಇದ್ದರೆ ಡೆಫಿನೆಟ್ಲಿ ಕಾಪುಗೆ ಹೋದರೆ ಅಲ್ಲೊಂದು ವಿಸಿಟ್ ಮಾಡೇ ಮಾಡ್ತೀವಿ. ಸೊ ಹೋಗಿ ನಾನು ನೋಡಿ ತಂಪಿದ ಬೀಜ ತೊಗೊಂಡೆ, ನನ್ನ ಹಸ್ಬೆಂಡು ಸೂರೆದ್ದು ತೊಗೊಂಡ್ರು. ಸೊ ತುಂಬ ಚೆನ್ನಾಗಿರುತ್ತೆ ಅಲ್ಲಿದ್ದು ಜ್ಯೂಸು. ಇನ್ನೂವರೆಗೂ ಯಾರು ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ. ಕಾಪುದ್ದು ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಗೋಲಿ ಬಜೆ ಮತ್ತು ಇನ್ನು ವಡೆ, ಅದೆಲ್ಲ ಚಟ್ಟಂಬಡೆ ಅದೆಲ್ಲ ತೊಗೊಂಡು ನನ್ನ ಹಸ್ಬೆಂಡು. ಸೊ ಅದಾದಮೇಲೆ ಬಂದ್ವಿ, ಒಂದು ಪಾರ್ಸೆಲ್ ತೊಗೊಳ್ಲಿಕ್ಕಿತ್ತು. ಸೊ ಪಾರ್ಸೆಲ್ ತೊಗೊಂಡು ಆಮೇಲೆ ಸೀದಾ ಗಾಡಿಯಲ್ಲಿ ಹೋದರೆ, ಬೈಕಲ್ಲಿ ಹೋದರೆ ಕೂದಲೆಲ್ಲ ಹೀಗೆ ಸೀದಾ ಬಂದ್ವಿ ಈಚೆ. ಈಗ ಎಲ್ಲಿ ಊಟ ಮಾಡೋದು ಅಂತ ನೋಡಬೇಕು. ಮನೆಗಾದರೆ ಮನೆಗೆ ಹೋಗೋದು, ಇಲ್ಲೇ ಆದರೆ ಇಲ್ಲೆಲ್ಲಾದರೂ ಊಟ ಮಾಡೋದು, ನೋಡಬೇಕು ಏನು ಅಂತ. ಸಿಕ್ಕಾಪಟ್ಟೆ ಬಿಸಿಲಿದೆ, ಇಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಒಂದು ಪಾರ್ಸೆಲ್ ಇದೆ ಅಂತ ಇಲ್ಲಿ ಬಂದಿದ್ವಿ. ಸೊ
ಹಸ್ಬೆಂಡ್ ಅಲ್ಲಿ ಹೋಗಿದ್ದಾರೆ ಪಾರ್ಸೆಲ್ ತರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಪಾರ್ಸೆಲ್ ತೊಗೊಂಡು ನೋಡೋದು ಏನಂತ ಡಿಸೈಡ್ ಮಾಡೋದು. ಟೆಂಪಲಿಗೆ ಹೋಗಿ ಅಲ್ಲಿ ಟೆಂಪಲಿಂದ ಬಂದ್ವಲ್ಲ, ಅಲ್ಲಿ ಊಟ ಇರಲಿಲ್ಲ. ಅಲ್ಲಿ ಅದೇನೋ ರಿನಿವಲ್ ಏನೋ ಆಗ್ತಾಯಿದೆ ಅಂತ ಹೇಳಿದ್ರ, ಹಾಲ್ ಕನ್ಸ್ಟ್ರಕ್ಷನ್. ಸೊ ಹಾಗಾಗಿ ಅಲ್ಲಿ ಊಟ ಇರಲಿಲ್ಲ. ಸೊ ಅದಕ್ಕೆ ಇಲ್ಲೇ ಹೋಟೆಲ್ಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.